ಮೊದಲಿಗೆ ರಾಜ್ಯದ 25ನೇ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅನ್ನೋರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಹೋರಾಟ, ನಿಮ್ಮ ಜನಪರ ಕಾಳಜಿ ವ್ಯರ್ಥ ಆಗಿಲ್ಲ. ಇವತ್ತು ದಿವಸ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗಿದ್ದೀರಾ. ಇವಾಗ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಈ ವಿರೋಧ ಪಕ್ಷದವರು ಮಾತಾಡ್ತಾರೆ, ಅದು ಮಾತಾಡ್ತಾರೆ, ಇದು ಮಾಡ್ತಾರೆ, ಕಾಂಟ್ರವರ್ಸಿ ಮಾಡ್ಕೊಳೋದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸಮೂಹ ದಲಿತ ಸಂಘಟನೆಗಳ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನೀವು ಉಚಿತವಾಗಿ ಕೊಡೋದು ಬದಲಾಗಿ ಅಭಿವೃದ್ಧಿ ಬಗ್ಗೆನೂ ಚಿಂತೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಮೇಕೆದಾಟು ಯೋಜನೆ ನಿಮ್ಮ ಕನಸಿನ ಕೂಸದು. ನಿಮ್ಮ ಏನು ಇನ್ನು 2 ವರ್ಷ ಅಧಿಕಾರದಲ್ಲಿ ಇರ್ತೀರ ನೀವು, ಅಷ್ಟರಲ್ಲೇ ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ರೂಪಿಸಿ ಕೆಲಸ ಪ್ರಾರಂಭ ಮಾಡಿದ್ರೆ ಖಂಡಿತವಾಗೂ ಕ್ರೆಡಿಟ್ ನಿಮಗೆ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ಅದ್ರ ಬಗ್ಗೆ ನೀವು ಚಿಂತೆ ಮಾಡಿ. ಮತ್ತು ಏನು ಇವತ್ತಿನ ದಿವಸ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು GBA ಇರ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಕೂಡಲೇ ಅದ್ರ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಅಧಿಕಾರರಾಗಬೇಕು. ನೀವು ಸಹ ಈ ಹಿಂದೆ ಏನು ಸಿದ್ದರಾಮಣ್ಣ ಸಾಹೇಬರು ಎಲ್ಲ ರೀತಿ ಡೆವಲಪ್ಮೆಂಟ್ಗಳು ಮಾಡಿಕೊಂಡು ಜನಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ರು, ಅದೇ ರೀತಿ ನೀವು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ ನಿರೀಕ್ಷೆ ಮಾಡಿದ್ದಾರೆ. ನಿಮ್ಮ ಜೊತೆ ದಲಿತ ಸಂಘಟನೆಗಳಿದ್ದಾವೆ, ನಿಮ್ಮ ಜೊತೆ ಬಡವರಿದ್ದಾರೆ, ನಿಮ್ಮ ಜೊತೆ ದಲಿತರಿದ್ದಾರೆ, ನಿಮ್ಮ ಜೊತೆ ನೊಂದಂಥ ಜನ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀವು ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತು GBA ಇರ್ಬೋದು, ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡೆಯೋ ಥರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ನಿಮಗೆ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಯಲ್ಲಿ ಅಭಿವೃದ್ಧಿ ಬಗ್ಗೆ ಬಂದಾಗ ಯಾವುದೇ ರಾಜ್ಯಗೂ ನೀವು ಬಗ್ಗಬೇಡಿ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ. ನಿಮ್ಮ ಜೊತೆ ಜನ ಇರ್ತಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಪ್ರಾತಿನಿಧ್ಯ ಸ್ಥಾನಗಳಲ್ಲಿ ಕೆಲವೊಂದು ಜನ ಕೊಟ್ಟಿದ್ದು ಕೈ ಬಿಟ್ಟಿದ್ದಾರೆ ಅನ್ನೋದು. ಈಗ ಹೊಸಬ್ರಿಗೂ ಅವಕಾಶ ಕಲ್ಪಿಸ್ಬೇಕಲ್ವಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಹೇಳಿದ್ದಾರೆ, ಏನು ರಿಸರ್ವೇಷನ್ನಲ್ಲಿ ಗೆದ್ದಂಥವ್ರಿಗಿರ್ಬೋದು ಮತ್ತು 4 ಸಾರಿ 5 ಸಾರಿ ಗೆದ್ದಂಥವ್ರು ಇರ್ಬೋದು, ಆದರೆ ನಿಮ್ಮ ಕಾರ್ಯವ್ಯಾಪ್ತಿನ ನೋಡಿಕೊಂಡೇ ನಿಮಗೆ ಮಿನಿಸ್ಟ್ರುಗಳು ಮಾಡ್ತಾರೆ, ಸಚಿವರಾಗಿ ಮಾಡ್ತಾರೆ. ನೀವು MLA ಆಗಿದ್ದ ತಕ್ಷಣ ಸಚಿವರಾಗಿ ಕೂಡಲೇ ನಿಮ್ಮನ್ನು ಬದಲಾವಣೆ ಮಾಡಿದ ತಕ್ಷಣ ನಿಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ಮುಂದಿನ ದಿವಸಗಳು ನಿಮಗೂ ಸಿಗುತ್ತೆ. ಇವಾಗ ಕೊಟ್ಟಿರೋದು 14 ಜನ ಸಚಿವರನ್ನು ಕೊಟ್ಟಿದ್ದೀರಾ, ಇನ್ನು 20 ಜನ ಸಚಿವರನ್ನು ಕೊಡ್ಬೋದಲ್ವಾ? ಖಂಡಿತ ಮುಂದೆ ನಿಮ್ಗೆ ಕೊಡ್ಬೋದು. ಇಲ್ಲ ಹೊಸಬ್ರಿಗೂ ಅವಕಾಶ ಕಲ್ಪಿಸಿದ್ರೆ ತುಂಬ ಅನುಕೂಲ ಆಗುತ್ತಲ್ಲ. ಜೊತೆಗೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಮುಂದಿನ ಚುನಾವಣೆಯಲ್ಲಿ ದಲಿತ ಸಂಘಟನೆ ಪರವಾಗಿ ನಿಮ್ಗೆ ಕೇಳ್ಕೊತಾ ಇದ್ದೀವಿ, ಯಾರು 4 ಸಾರಿ 5 ಸಾರಿ ರಿಸರ್ವೇಷನಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ ನಾವು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, JDS ಆಗಿರ್ಬೋದು, 4 ಸಾರಿ 5 ಸಾವಿರ ರಿಸರ್ವೇಷನಲ್ಲಿ ಯಾರು ಗೆದ್ದಿದ್ದಾರೆ ಅವ್ರನ್ನ ಬೇರೆ ಕಡೆ ನಿಂತ್ಕೊಳೋಕ್ಕೆ ನೀವೇ ಹೇಳಬೇಕು. ಹೊಸದಾಗಿ ಬರೋಂಥ ಚುನಾವಣೆಯಲ್ಲಿ ಬೇರೆ ಜನಗಳು, ಹೊಸ ಜನಗಳಿಗೆ ಅವಕಾಶ ಕಲ್ಪಿಸ್ಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಮ್ಮೋರು ಅಂತ ಹೇಳ್ಬಿಟ್ಟು ನಾವು ಜೊತೆಲಿ ಕುಂಡಿಸ್ಕೊಂಡು ಇರೋಕ್ಕಾಗಲ್ಲ. ಅವಕಾಶ ಇರೋದು 52 ಜನಕ್ಕೆ ಮಾತ್ರ ಇರೋದು. ಏನು ಇವಾಗ MLA ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ 52 ಜನ MLAಗೆ ಮಾತ್ರ SC STಗೆ ಅವಕಾಶ ಇರೋದು. ಒಂದೇ ಕುಟುಂಬದವರೇ ನಾಯಿ ಬಾಲ್ಗಳ ಥರ ಒಬ್ಬರಿಂದ ಒಬ್ಬರು ಬಂದುಬಿಟ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಎಲ್ಲೂ ಕಲ್ಪಿಸೋಕ್ಕಾಗುತ್ತೆ? ಏನು ಇವಾಗ ಹಿರಿಯರಿದ್ದೀರಾ ನೀವು, ಚುನಾವಣೆಯಲ್ಲಿ 4 ಸಾರಿ 5 ಸಾರಿ ಗೆದ್ದಿದ್ದೀರಾ, ನೀವೇ ವಾಲಂಟ್ರಿಯಾಗಿ ಇನ್ನೂ 2 ವರ್ಷ ಚುನಾವಣೆ ಇರೋದ್ರಿಂದ ಬೇರೆ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ದೊಡ್ಡದು ಮಾಡಿಕೊಂಡು ಅಲ್ಲಿ ನಿಂತು ಗೆದ್ದು ಬಂದಾಗ, ಮತ್ತು ಈ ರಿಸರ್ವೇಷನ್ ಸೀಟಲ್ಲಿ ಒಂದು 52 ಜನ ಗೆದ್ದು ಬಂದಾಗ ಒಂದು 70 ಜನ 80 ಜನ ದಲಿತರು ಗೆದ್ದು ಬರ್ತಾರೆ. ಆಗ ಆಟೋಮೆಟಿಕ್ಕಾಗಿ ದಲಿತರ ಕೈಗೆ ಏನು SC STಗಳ ಕೈಗೆ ಅಧಿಕಾರ ಬೇಕು ಅಂತೀರಾ, CMನ ಖಂಡಿತವಾಗೂ ಕೊಡ್ತಾರೆ. CMನ ನಾವು ಕೇಳಬೇಕಾದ್ದೇನೂ ಇಲ್ಲ. ನಾವು 80 ಜನ 85 ಜನ ದಲಿತರು ಆಗಿಬಿಟ್ರೆ, SC STಗಳು ಆಗಿಬಿಟ್ರೆ ಖಂಡಿತವಾಗಿ ಹುಡ್ಕೊಂಬೋದು ನಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಕಿವಿ ಮಾತು, ಜನ ಎಚ್ಚೆತ್ತು ಹೇಳ್ಕೊಂಡು ನಿಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಮುಂಚೆ ನೀವೇ ನಿಮ್ಮ ಕ್ಷೇತ್ರಗಳು ಬಿಟ್ಟುಕೊಟ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ ಸರ್. ಗೃಹ ಸಚಿವರ ಮೇಲೆ ಒಂಥರ ವಾಗ್ದಾಳಿ, RSS ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾವು ಪ್ರಜಾಪ್ರಭುತ್ವ ಇರೋದು ಸಂವಿಧಾನದ ಅಡಿಯಲ್ಲಿ.
ಭಾರತ ದೇಶದ 140 ಕೋಟಿ ಜನ ನಾವೇನಿದ್ದೀವಿ ಎಲ್ಲರೂ ಸಹ ನಾವು ಸಂವಿಧಾನನ ಒಪ್ಕೊಂಡಿದ್ದೀವಿ. ಪ್ರತಿಯೊಬ್ಬ ನಾಗರಿಕನೂ ಸಹ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡಬೇಕು. ಸಂವಿಧಾನ ಇಲ್ಲ ಅಂತ ಹೇಳಿಬಿಟ್ರೆ ಈ ಹಿಂದೆ ರಾಜ ಮಹಾರಾಜರಿದ್ರಲ್ಲ, ಅವ್ರುಗಳೆಲ್ಲ ಸಂವಿಧಾನ ಒಪ್ಕೊಂಡು ತಾನೇ ಇವಾಗ ನಾವು ಸಂವಿಧಾನ ಅಡ್ಕ ಮಾಡ್ಕೊಂಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟೆ ಸಂವಿಧಾನ ಕೊಟ್ಟಿರೋದು. ನಾವು 100 ವರ್ಷದಿಂದ ಮಾಡಿದ್ದೀವಿ, 200 ವರ್ಷದಿಂದ ನಾವು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಹಂಗಾದ್ರೆ RSS ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಅಂತ ಅರ್ಥ. ಸಂವಿಧಾನ ಅನ್ನೋದು ಎಲ್ರಿಗೂ ಒಂದೇ ಸಂವಿಧಾನ ಆಗಿರಬೇಕಾದ್ರೆ RSS ಅವ್ರಿಗೆ ಏನಾದರೂ ಬೇರೆ ಸಂವಿಧಾನ ಇದೆ, ದಯವಿಟ್ಟು RSS ಅವ್ರು ಹೇಳಬೇಕು. ಸಂವಿಧಾನದ ಅಡಿಯಲ್ಲಿ ಯಾರೇ ಕೆಲಸ ಮಾಡಬೇಕು, ಸಾರ್ವಜನಿಕವಾಗಿ ಕೆಲಸ ಮಾಡಬೇಕಂತವರು ತಮ್ಮ ಸಂಬಂಧಪಟ್ಟ ಇಲಾಖೆಗಳಲ್ಲಿ ತಮ್ಮ ಸಮಸ್ಯೆಯನ್ನು ರಿಜಿಸ್ಟರ್ ಮಾಡಿಕೊಂಡು ವರ್ಷವೂ ಸಹ ಆಡಿಟ್ನ ಕೊಟ್ಟು ಲೆಕ್ಕಾಚಾರಗಳನ್ನು ಕೊಡಬೇಕು. ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾರೋ ಒಬ್ಬರು ಮಹಾನುಭಾವರು ಹೇಳ್ತಾ ಇದ್ರು, ಸಂವಿಧಾನ ಬಗ್ಗೆ ದಲಿತರಿಗೆ ಕೇಳೋವಂಥ ಹಕ್ಕೇ ಇಲ್ಲ ಅಂತ. ಸಂವಿಧಾನ ದಲಿತರ ಬಗ್ಗೆ RSS ಬಗ್ಗೆ ದಲಿತರು ಕೇಳೋವಂಥ ಹಕ್ಕೇ ಇಲ್ಲ ಅಂತ. ಹಂಗಿದೆ ದಲಿತರನ್ನೆಲ್ಲ ಯಾಕೆ ಸೇರಿಸ್ಕೊಬೇಕು RSS ಅಲ್ಲಿ? ದಯವಿಟ್ಟು ಜನಗಳನ್ನ ಮೂಢಾತ್ರ ಮಾಡಬೇಡಿ. ಇದು ಪ್ರಜಾಪ್ರಭುತ್ವ ಬೆಳೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಪ್ರತಿಯೊಬ್ಬ ನಾಗರಿಕನು ಒಪ್ಕೊಂಡಿದ್ದಾನೆ. ಆದ್ದರಿಂದ RSS ಅವರು ಸಹ ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಸಹ ಒಂದು ಅದಕ್ಕೆ ಆದಂಥ ಲಿಮಿಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ದಯವಿಟ್ಟು ಅದನ್ನು RSS ಅವರು ಮಾಡಬೇಕು. ಅದು ಬಿಟ್ಬಿಟ್ಟು ಏನೋ ಊಹಾಪೋಹಗಳನ್ನ ಸೃಷ್ಟಿ ಮಾಡಿಕೊಂಡು ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬಾರ್ದು. ಯಾಕೆಂದರೆ ನಾವು ನಾಗರಿಕರಿಗೆ ಏನನ್ನು ನಾವು ತಿಳುವಳಿಕೆ ಕೊಡ್ತೀವಿ ಆ ರೀತಿ ನಾಗರಿಕರು ಬೆಳೀತಾರೆ ಹೊರತು ನಮ್ಮದೇ ಆದಂಥ ನಾಗರಿಕತೆ ಸೃಷ್ಟಿ ಮಾಡಬೇಕು ಅಂದರೆ ನಮ್ಮ ಸಂವಿಧಾನ ನಾವು ಬೇಡ ಅಂತ ಹೇಳಬೇಕು. RSS ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಕೂಡಲೇ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಸಂಸ್ಥೆಗಳನ್ನ ದೊಡ್ಡದು ಮಾಡ್ಕೊಳೋದು ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ ಸರ್.